ನಗರಸಭೆಯ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಇಂದಿನ ನಗರಸಭೆ ಅಧ್ಯಕ್ಷರಾದಂಥ ರಾಘವೇಂದ್ರ ಚಿಂಚಣಿಯವರು ಅಧ್ಯಕ್ಷರಾಗಿ ಇವತ್ತು ನೇಮಕಗೊಂಡಿದ್ದಾರೆ. ಮತ್ತು ಅದರ ಜೊತೆಗೆ ಸದಸ್ಯರಾಗಿ ನಮ್ಮ ಇನ್ನೋರ್ವ ಆತ್ಮೀಯರಾದಂಥ ನಿಖಿಲ್ ಶಾವಿಯವರು ಮತ್ತು ಶಬ್ಬೀರ್ ಮಾವಾಲ್ ಅವರು ಮತ್ತು ನಮ್ಮ ವೀರೇಶ್ ನಾರ್ವಾಡ್ಗಳು ಇವತ್ತು ಅಧ್ಯಕ್ಷರು ಒಳಗೊಂಡಂತೆ 3 ಜನ ಸದಸ್ಯರು ಅಂತ ಈ ಒಂದು ನಗರ ಯೋಜನಾ ಪ್ರಾಧಿಕಾರದ ಇವತ್ತು ಸಮಿತಿಯನ್ನು ಇವತ್ತು ರಚನೆ ಮಾಡಿದೆ. ಬಹುತೇಕ ತಮಗೆಲ್ಲ ಗೊತ್ತಿರೋ ಹಾಗೆ 2013ರಲ್ಲಿ ಕೂಡ ನಾನು ಪ್ರಥಮ ಬಾರಿಗೆ ಶಾಸಕರಾದಂಥ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರವನ್ನು ರಚನೆ ಮಾಡಿರಲಿಲ್ಲ. ಏನು ಹಿಂದಿನ ಶಾಸಕರು ಹಿಂದಿನ ಸರ್ಕಾರ ಆಡಳಿತ ಮಾಡ್ತಿರುವಂಥವರು ನಗರ ಯೋಜನಾ ಪ್ರಾಧಿಕಾರದ ಒಬ್ಬ ಅಧ್ಯಕ್ಷ ಅಂತ ನೇಮಕ ಮಾಡಬೇಕು. ಅವ್ರ ಜೊತೆಗೆ 3 ಜನ ಸದಸ್ಯರು. ಇದು ಸರ್ಕಾರದಲ್ಲಿರುವಂಥ ಒಂದು ನೇಮ. ಮತ್ತು ಆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನೇ ಹಿಂದಿನ ಅವಧಿಯಲ್ಲಿ 2008 ಯಾವಾಗ ಇವತ್ತು ನಗರಸಭೆ ಆಯಿತು ಆವಾಗ ನಗರ ಯೋಜನಾ ಪ್ರಾಧಿಕಾರ ಒಂದು ಸಮಿತಿ ಇಲ್ಲಿ ಬರುವಂಥದ್ದು. ಅದು ಕಾನೂನಲ್ಲಿ ಅವಕಾಶಗಳಿರುವಂಥದ್ದು. ಆ ಅವಕಾಶಕ್ಕೆ ವಂಚಿತರಾಗಿ ಅನೇಕ ಜನ ಪಾಪ ಯಾವುದೇ ಪಕ್ಷದವರು ಅದು ಯಾವುದೇ ಸರ್ಕಾರ ಅದು ನೇಮಕ ಮಾಡಿ ಅವ್ರಿಗೆ ಅವಕಾಶವನ್ನು ಕೊಡುವಂಥದ್ದು ಸರ್ಕಾರದ ಪದ್ಧತಿ ಮತ್ತು ಸ್ಥಳೀಯ ಶಾಸಕರ ಪದ್ಧತಿ, ಶಾಸಕರ ಒಂದು ನೇಮ. ಆದರೆ ನೇಮಕವನ್ನು ಮಾಡಿರಲಿಲ್ಲ. ನಾನು 2013ರಲ್ಲಿ ನಾನು ಶಾಸಕನಾದ ಮೇಲೆ ಪ್ರಥಮವಾಗಿ ಇಳಕಲ್ ನಗರಸಭೆಯ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸನ್ಮಾನ್ಯ ಶಾಂತಕುಮಾರ್ ಶಿಲ್ಪೂರ್ ಅವರನ್ನು ನಾನು ಅಂದಿನ ದಿವಸ ಇವತ್ತು ಅಧ್ಯಕ್ಷರಾಗಿ ನೇಮಕ ಮಾಡಿದೆ. ಅದರ ಜೊತೆಗೆ ನಮ್ಮ ಮೈಬೂಬ್ ಸಾಬ್ ಹಳ್ಳಿಯವರು ಕೂಡ ಅವರು ಸದಸ್ಯರಾಗಿದ್ದರು. ಅವರು ಇವತ್ತು ನಮ್ಮ ಜೊತೆಗಿಲ್ಲ. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೂಡ ಇದ್ದರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಗರಸಭೆಯ ಅಧಿಕಾರವನ್ನು ನಾವು ವಹಿಸಿದ್ದೀವಿ. ಯಾಕಂದರೆ ಎಲ್ಲ ಅಧಿಕಾರ ನಮ್ಮ ಹತ್ರ ಇದ್ದಾಗ ನಾವು ಏನಾದರೂ ಬದಲಾವಣೆಯನ್ನು ಮಾಡೋಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾವು ಇಳಕಲ್ ನಗರವನ್ನು ಸುಂದರಗೊಳಿಸೋದಕ್ಕೆ ಮಾಸ್ಟರ್ ಪ್ಲ್ಯಾನ್ ತರಬೇಕು ಅಂಥೇಳಿ ನಾವು ಕಳೆದ ಬಾರಿನೇ ಭಾಳಷ್ಟು ಪ್ರಯತ್ನ ಪಟ್ಟೆ. ಅದರಲ್ಲಿ ಕೆಲವಷ್ಟು ಜನ ಪಟ್ಟಬದ್ಧ ಹಿತಾಸಕ್ತಿಗಳು ಅದನ್ನು ಉದ್ದೇಶಪೂರ್ವಕವಾಗಿ ಜನರಿಂದ ವಿರೋಧ ಮಾಡಿಸಿದ್ರು. ಯಾಕಂದರೆ ನಗರದ ಜನತೆಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ನಗರ ಸುಂದರಗೊಳ್ಳಬೇಕಂದ್ರೆ ಅಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು. ಆವಾಗ ಒಂದು ನಗರ ಸುರಕ್ಷಿತವಾಗಿ ಸಂಚಾರ ಮಾಡುವಂಥದ್ದಾಗಲಿ, ಉದ್ಯೋಗ ಮಾಡುವಂಥದ್ದಾಗಲಿ. ಯಾಕಂದರೆ ಪ್ರಸಿದ್ಧವಾದಂಥ ಇಳಕಲ್ ಏನು ನಮ್ಮ ಇಳಕಲ್ ನೇಕಾರ ಬಂಧುಗಳು ನೇತಿರುವಂಥ ಸೀರೆ ಇರ್ಬೋದು ಮತ್ತು ನಮ್ಮ ಗ್ರೆನೇಟ್ ಉದ್ದಿಮೆದಾರರಿದ್ದಾರೆ. ಯಾಕಂದರೆ ಪಿಂಕ್ ಗ್ರೆನೇಟ್ ಇದು ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಖ್ಯಾತಿಯನ್ನು ಪಡೆದಂಥ ಒಂದು ಉದ್ದಿಮೆ. ಸೀರೆ ಆಗಿರ್ಬೋದು, ಗ್ರೆನೇಟ್ ಆಗಿರ್ಬೋದು, ಅದಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕಾಗುತ್ತೆ. ಆ ಉದ್ದಿಮೆ ಬೆಳಿಬೇಕಂದ್ರೆ ಇಳಕಲ್ ನಗರ ಅನ್ನೋದು ಒಂದು ಸುಂದರವಾಗುತ್ತೆ. ಜನರು ಬಂದವರು ನೋಡಿದ್ರೆ ಚೆಂದ ಐತಪ್ಪ ಈ ಊರು, ಇಲ್ಲಿ ಬರ್ಬೋದು, ಉದ್ಯೋಗ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ನಾವು ಮಾಸ್ಟರ್ ಪ್ಲ್ಯಾನನ್ನು ವಿಚಾರವನ್ನು ನಾನು ಮಾಡಿದ್ದೀನಿ. ಖಂಡಿತವಾಗಿ ನಾನು ಮಾಧ್ಯಮದ ಮುಖಾಂತರ ನಾನು ಇಳಕಲ್ ನಗರದ ಎಲ್ಲ ಜನತೆಗೆ ವಿನಂತಿ ಮಾಡ್ಕೊತೀನಿ, ಈ ಒಂದು ಅವಕಾಶವನ್ನು ತಾವು ಉಪಯೋಗ ಮಾಡ್ಕೊಳ್ಳಿ. ಸರ್ಕಾರ ಮಾಡೋದಕ್ಕೆ ನಾವು ಸಿದ್ಧಿದ್ದೀವಿ, ಆದರೆ ಜನರು ಒಪ್ಪಬೇಕಾಗುತ್ತೆ. ತಮ್ಮ ಸರ್ಕಾರ ಇಲ್ಲಾಂದ್ರೆ ನಾವು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಈಗಾಗಲೇ ಪ್ಲ್ಯಾನ್ ಸಿದ್ಧತೆ ಇದೆ. ಖಂಡಿತವಾಗಿ ಬರೋ ದಿನಗಳಲ್ಲಿ ನಾನು ಎಲ್ಲ ಸಾರ್ವಜನಿಕರನ್ನು ಕರೆದು ಒಂದು ಸಭೆಯನ್ನು ಮಾಡಿ ಆ ಮಾಸ್ಟರ್ ಪ್ಲ್ಯಾನನ್ನು ಮಾಡುವಂಥ ಪ್ರಯತ್ನ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಸುರುಳಿಕೆ ಇರ್ಬೋದು, ಇನ್ನೋರ್ವ ವ್ಯಕ್ತಿ ನಮ್ಮ ಹಿರಿಯರು ನಾರಾಯಣಪ್ಪ ಪತ್ತಾರವರು ಕೂಡ ಇದು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಸದಸ್ಯರಾಗಿದ್ದರು. ಅವರೆಲ್ಲ ನಮ್ಮ ಜೊತೆ ಇಲ್ಲ. ಅವತ್ತು ನಾನು ಸಮಿತಿಯನ್ನು ರಚನೆ ಮಾಡಿ ಅವರಿಗೆಲ್ಲ ಒಂದು ಸರ್ಕಾರದ ನಿಯಮಾನುಸಾರವಾಗಿ ಅವ್ರಿಗೆ ಅವಕಾಶವನ್ನು ನಾವು ಕೊಟ್ಟಿದ್ವಿ. ಇವತ್ತು ಮತ್ತೆ 2023ರಲ್ಲಿ ಇವತ್ತು ಜನ ಮತ್ತೆ ಅವಕಾಶವನ್ನು ಕೊಟ್ಟು ಇಳಕಲ್ನಲ್ಲಿರುವಂಥ ನಮ್ಮ ಎಲ್ಲ ಸಮುದಾಯ, ಅದರಲ್ಲಿ ವಿಶೇಷವಾಗಿ ನೇಕಾರ ಸಮುದಾಯ, ದೇವಾಂಗ ಸಮಾಜ, ಕುರುವಿನ ಶೆಟ್ಟಿ ಸಮಾಜ, ಸೊಕ್ಕಲ್ ಸಾಳಿ ಸಮಾಜ, ತೊಗಟ ವೀರ ಸಮಾಜ ಮತ್ತು ಪದ್ಮಸಾಲಿ ಸಮಾಜ, ಎಲ್ಲ ನೇಕಾರ ಯಾರ್ಯಾರಿಗೆ ಅವಕಾಶಗಳಿರ್ತಾವೋ ಆ ಅವಕಾಶಗಳನ್ನು ಒದಗಿಸಿಕೊಡುವಂಥದ್ದು ಒಬ್ಬ ಜನಪ್ರತಿನಿಧಿಯ ಆದ್ಯ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮತ್ತೆ ಹಿಂದಿನ 2018ರಿಂದ 23ವರೆಗೂ ಮತ್ತೆ ಅಧ್ಯಕ್ಷ ನೇಮಕ ಮಾಡಲಿಲ್ಲ. ಅದು ಹಾಗೆ ಉಳಿದಿತ್ತು. ಸರ್ಕಾರದ ಅಧಿಕಾರಿಗಳೇ ಅಧ್ಯಕ್ಷರಾಗಿ ಅದು ನಿರ್ವಹಣೆಯನ್ನು ಮಾಡಿದ್ದು. ಇವತ್ತು ನಮ್ಮ ಸರ್ಕಾರ, ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಮಧ್ಯ 2017-18ರಲ್ಲಿ 800 ಚಲವಾದಿಯವರಿಗೂ ಕೂಡ ಕೇವಲ 3 ತಿಂಗಳಿಗೋಸ್ಕರ ಅವರು ಅಧ್ಯಕ್ಷರಾಗಿದ್ದರು. ತದನಂತರ
2018 23ವರೆಗೂ ಕೂಡ ಇರಲಿಲ್ಲ. ಆ ಒಂದು ಅವಕಾಶವನ್ನು ಯಾರಿಗೂ ಕೂಡ ವಂಚಿತ ಮಾಡಬಾರ್ದು. ಸರ್ಕಾರದ ನಾಮನಿರ್ದೇಶಗಳಿವೆಲ್ಲ ಸರ್ಕಾರದಲ್ಲಿ ಅಡಿಯಲ್ಲಿರುವಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಂಬಂಧ ಸಿದ್ದರಾಮಯ್ಯ ಸಾಹೇಬರು, ಇವತ್ತು ನಮ್ಮ ಸುರೇಶ್ ಬೈರತಿಯವರು ಈ ಒಂದು ಅವಕಾಶವನ್ನು ಮತ್ತೆ ನಮ್ಮ ಇಳಕಲ್ ನಗರದ ನಮ್ಮ ಮಾಜಿ ಅಧ್ಯಕ್ಷರಾದಂಥ ರಾಘವೇಂದ್ರ ಚಿಂಚಮಿ ಅವರಿಗೆ ಇವತ್ತು ನಾವು ನೇಮಕ ಮಾಡಿದ್ವಿ. ಯಾಕಂದರೆ ಬೆಳೆಯುತ್ತಿರುವಂಥ ನಗರದ ಪ್ರದೇಶಕ್ಕೆ ನಗರ ಯೋಜನಾ ಒಂದು ಆಡಳಿತ ಅವಶ್ಯಕತೆ ಇದೆ. ಯಾಕಂದರೆ ನಗರಕ್ಕೆ ಅನೇಕ ಬೇಡಿಕೆಗಳನ್ನು ಇವತ್ತು ಸರ್ಕಾರದ ಮಟ್ಟಕ್ಕೆ ತರುವಂಥ ನಿಟ್ಟಿನಲ್ಲಿ ಮತ್ತು ನಮ್ಮ ಗಮನಕ್ಕೆ ತರುವಂಥ ನಿಟ್ಟಿನಲ್ಲಿ ಈ ನಗರ ಯೋಜನೆ ಪ್ರಾಧಿಕಾರ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ರಾಘವೇಂದ್ರ ಚಿಂಚಮಿ ಅವರು ಈಗಾಗಲೇ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ ಅವರೆಲ್ಲ ತಂಡ ಏನು ಅಧ್ಯಕ್ಷರು ಮತ್ತು ಅವರ ಸದಸ್ಯರು ಎಲ್ಲರೂ ಕೂಡಿ ಈ ಒಂದು ಅವಕಾಶವನ್ನು ಜನರಿಗೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಅಲ್ಲಿ ನ್ಯಾಯವನ್ನು ಕೊಡುವಂಥ ನಿಟ್ಟಿನಲ್ಲಿ ನಮ್ಮ ನಗರ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷರು ಕೆಲಸ ಮಾಡ್ತಾರೆ ಅನ್ನೋ ಮಾತನ್ನು ಹೇಳ್ತೀನಿ. ಯಾಕಂದರೆ ನಾನು ಒಂದು ಮಾತು ಇಲ್ಲಿ ಹೇಳಲೇಬೇಕು. ಯಾಕಂದರೆ ಅವಕಾಶವನ್ನು ಯಾರಿಗೂ ಕೂಡ ತೆಗೆಯುವಂಥ ಕೆಲಸ ಆಗ್ತದೆ. ಅವಕಾಶಗಳನ್ನು ಕೊಡಬೇಕು. ಒಬ್ಬ ಜನಪ್ರತಿನಿಧಿ ಕರ್ತವ್ಯ. ಹಿಂದಿನವರು ಯಾರಿಗೂ ಅವಕಾಶ ಕೊಡಲಿಲ್ಲ. ಯಾಕಂದರೆ ಎಲ್ಲ ಅಧಿಕಾರ ತಮ್ಮ ಮನೆಯಾಗೆ ಇರಲಿ ಅಂತ ಬಯಸ್ತವ್ರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ಅವಕಾಶಗಳನ್ನು ಎಲ್ಲರಿಗೂ ಹಂಚಬೇಕಾಗುತ್ತೆ. ಅವರವರ ಅವಕಾಶಗಳನ್ನು ಅವ್ರು ಕೊಡಬೇಕಾಗುತ್ತೆ. ಇವತ್ತು ನಗರಸಭೆಗೂ ಕೂಡ ನಮ್ಮ ಸುಧಾರಾಣಿ ಸಂಗಮ ಅವರನ್ನು ಅಧ್ಯಕ್ಷ ಮಾಡಿದ್ದೀವಿ. ನಮ್ಮ ಉಪಾಧ್ಯಕ್ಷರಾಗಿ ಶ್ರೀಮತಿ ಕಾಳಮ್ಮ ಜಕ್ಕ ಅವ್ರನ್ನು ಮಾಡಿದ್ದೀವಿ. ಈ ರೀತಿ ಅವಕಾಶಗಳನ್ನು ಎಲ್ಲರಿಗೂ ಕೊಡುವಂಥ ನಿಟ್ಟಿನಲ್ಲಿ ನಾವು ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಪಕ್ಷ, ನಮ್ಮ ನಾಯಕರು ಸಿದ್ಧಾಂತಗಳನ್ನು ನಾವು ಯಾವತ್ತೂ ಆ ಸಿದ್ಧಾಂತಗಳನ್ನು ಮೇಲೆ ನಡೆದಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಪದೇ ಹೇಳ್ತಿರ್ತಾರೆ, ಯಾವತ್ತೂ ಅವಕಾಶಗಳನ್ನ ಯಾರಿಗೂ ಕೂಡ ವಂಚಿತರನ್ನಾಗಿ ಮಾಡಬಾರ್ದು. ಅವಕಾಶಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ನೀವು ಹಿಂದೆ ಹಿಟ್ಟು ಹಾಕಬಾರ್ದು ಅಂತೇಳಿ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಅಧ್ಯಕ್ಷರಾಗಿ ಮಾಡಿದ್ವಿ. ಅವರಿಗೆ ಮತ್ತೊಮ್ಮೆ ಎಲ್ಲ ನಮ್ಮ ನಗರಸಭೆಯ ಪರವಾಗಿ, ಇಳಕಲ್ ನಗರದ ಜನತೆಯ ಪರವಾಗಿ ಮತ್ತು ವಿಶೇಷವಾಗಿ ದೇವಾಂಗ ಸಮಾಜದ ಪರವಾಗಿ ಅವರಿಗೆ ನಾವು ಮತ್ತೊಮ್ಮೆ ನಮ್ಮ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ವೈಯಕ್ತಿಕವಾಗಿ ಕೂಡ ಅಭಿನಂದನೆ